ಸ್ನೇಹಿತರೆ, ರಾಮಾಯಣದಲ್ಲಿ ಬರುವ ಅತ್ಯಂತ ಅಪರೂಪದ ಪಾತ್ರ ಅದುವೇ ದೈತ್ಯದೇಹಿ ಕುಂಭಕರ್ಣ. ಈ ಕುಂಭಕರ್ಣ ಅದೇಕೆ 6 ತಿಂಗಳು ನಿದ್ದೆ ಮಾಡಿ ಒಂದು ದಿನ ಮಾತ್ರ ಎಚ್ಚರವಿರುತ್ತಿದ್ದನು. ಕುಂಭಕರ್ಣನನ್ನು ಎಚ್ಚರಿಸಲು ರಾವಣನ ಸೈನಿಕರು ಪಟ್ಟ ಪಾಡೇನು. ಈ ಮಹಾಪರಾಕ್ರಮಿ ಕುಂಭಕರ್ಣನ ಅಂತ್ಯ ಹೇಗಾಯಿತು? ಈ ಕುತೂಹಲಕಾರಿ ವಿಷಯಗಳ ಕುರಿತು ಇವತ್ತಿನ ಸ್ಟೋರಿಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಕುಂಭಕರ್ಣ ವಿಪ್ರವ ಮತ್ತು ಕೈಕೇಯಿ ಇವರ ಮಗ ಮತ್ತು ರಾವಣನ ಇಬ್ಬರು ಸಹೋದರರಲ್ಲಿ ಕಿರಿಯವ. ಈ ಕುಂಭಕರ್ಣನಿಗೆ ಬಾಲ್ಯದಿಂದಲೂ ಅಗಾಧವಾದ ಹಸಿವು. ಆತನ ದೈತ್ಯ ದೇಹದ ಹಸಿವು ನಿವಾರಿಸಲು ಸಾವಿರಾರು ಜನರು ತಿನ್ನುವ ಆಹಾರ ಬೇಕಾಗುತ್ತಿತ್ತು. ಈತ ಒಮ್ಮೆಲೆ 12 ಹಳ್ಳಿಗಳು ಮಾಡುವಷ್ಟು ಊಟವನ್ನು ಮಾಡುತ್ತಿದ್ದ. ಹಾಗಾಗಿ ಈತನ ಹಸಿವಿಗೆ ಪಶು ಪಕ್ಷಿಗಳು, ಜೀವ ಜಂತುಗಳು, ಮನುಷ್ಯರು ಕೂಡ ಆಹುತಿಯಾಗುತ್ತಿದ್ದರು. ಹೀಗಿರುವಾಗ ಒಂದು ದಿನ ಹಿರಿಯಣ್ಣ ರಾವಣ, ವಿಭೀಷಣ ಮತ್ತು ಕಿರಿಯ ಸಹೋದರ ಕುಂಭಕರ್ಣ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಲು ಹೊರಡುತ್ತಾರೆ. ಅನೇಕ ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಮಾಡುತ್ತಾರೆ. ಆಗ ಸರಸ್ವತಿ ದೇವಿಯು ಬ್ರಹ್ಮದೇವರಲ್ಲಿ ಅವರ ತಪಸ್ಸಿಗೆ ಮೆಚ್ಚಿ ವರ ನೀಡುವಂತೆ ಸೂಚಿಸುತ್ತಾರೆ. ಆಗ ತ್ರಿಕಾಲಜ್ಞಾನಿಗಳಾದ ಬ್ರಹ್ಮದೇವರಿಗೆ ಕುಂಭಕರ್ಣ ಯಾಚಿಸುವ ವರದ ಬಗೆಗೆ ಅರಿವಾಗುತ್ತದೆ ಮತ್ತು ಆತ ದೇವತೆಗಳ ಸರ್ವೋಚ್ಚ ಆಸನವಾದ ಇಂದ್ರಾಸನವನ್ನು ಕೇಳುತ್ತಾನೆ ಎಂದು ಸರಸ್ವತಿಯಲ್ಲಿ ಅರಹುತ್ತಾರೆ. ಆಗ ಸರಸ್ವತಿ ದೇವಿಯು ತಾನು ಕುಂಭಕರ್ಣನ ವರ ಕೇಳುವಾಗ ನಾಲಿಗೆಯ ಮೇಲೆ ಕುಳಿತು ಇಂದ್ರಾಸನದ ಬದಲಾಗಿ ನಿದ್ರಾಸನ ಕೇಳುವಂತೆ ಮಾಡುತ್ತಾನೆ ಎನ್ನುತ್ತಾರೆ. ಮತ್ತು ಬ್ರಹ್ಮದೇವನು ವರ ನೀಡುವ ಸಂದರ್ಭದಲ್ಲಿ ಕುಂಭಕರ್ಣನ ನಾಲಿಗೆ ಮೇಲೆ ಕುಳಿತು ಇಂದ್ರಾಸನದ ಬದಲಾಗಿ ನಿದ್ರಾಸನ ಕೇಳುವಂತೆ ಸರಸ್ವತಿ ದೇವಿಯು ಮಾಡುತ್ತಾರೆ. ಮತ್ತು ಬ್ರಹ್ಮನಿಂದ ವರ ಪಡೆದ ಕುಂಭಕರ್ಣ 6 ತಿಂಗಳು ನಿದ್ದೆ ಮತ್ತು 1 ದಿನ ಎಚ್ಚರವಿರುವಂತೆ ಬದಲಾಗುತ್ತಾನೆ. ಇದರಿಂದ ಕೋಪಗೊಂಡ ರಾವಣ ದೇವತೆಗಳೊಂದಿಗೆ ಪ್ರತೀಕಾರ ತೆಗೆದುಕೊಳ್ಳುವುದಾಗಿ ತಿಳಿಸುತ್ತಾನೆ. ಆಗ ಕುಂಭಕರ್ಣ ರಾವಣನಿಗಾಗಲಿ ತನ್ನ ರಾಜ್ಯಕ್ಕಾಗಲಿ ತೊಂದರೆಯಾದಾಗ ನನ್ನನ್ನು ಎಬ್ಬಿಸಿ ಎಂದು ವಿನಂತಿಸಿಕೊಂಡು ನಿದ್ರೆಗೆ ಜಾರುತ್ತಾನೆ. ಮುಂದೆ ವಾನರ ಸೇನೆಯು ರಾವಣನ ಸೈನ್ಯದ ವಿರುದ್ಧ ಅತ್ಯಂತ ಘೋರವಾದ ಯುದ್ಧವನ್ನು ಮಾಡಿ ಇಡೀ ಸೈನ್ಯವನ್ನು ಹಿಮ್ಮೆಟ್ಟಿಸಿದಾಗ ರಾವಣನಿಗೆ ತನ್ನ ಬಲಶಾಲಿ ತಮ್ಮನಾದ ಕುಂಭಕರ್ಣನ ನೆನಪಾಗಿ ಆತನನ್ನು ಎಬ್ಬಿಸಲು ಆದೇಶಿಸುತ್ತಾನೆ. ಮುಂದಿನ ಪ್ರಸಂಗ ಇಡೀ ರಾಮಾಯಣದಲ್ಲಿಯೇ ಅತ್ಯಂತ ಹಾಸ್ಯಕರವಾದ ಪ್ರಸಂಗವಾಗಿ ಮಾರ್ಪಡುತ್ತದೆ. ಏಕೆಂದರೆ ರಾವಣನ ಸೈನಿಕರು ಕುಂಭಕರ್ಣನ ಅರಮನೆಗೆ ಹೋಗಿ ಆತನ ಕೊಠಡಿಗೆ ಹೋಗುತ್ತಿದ್ದಂತೆ ಆತನ ಉಸಿರಿನ ರಭಸಕ್ಕೆ ಗಾಳಿಯಲ್ಲಿ ಹಾರಾಡತೊಡಗುತ್ತಾರೆ. ಆದರೂ ಕುಂಭಕರ್ಣನನ್ನು ಎಬ್ಬಿಸಲು ಹರಸಾಹಸ ಮಾಡುವ ಸೈನಿಕರು ಈಟಿ, ಭರ್ಜಿ, ಕತ್ತಿ, ಖಡ್ಗ ಮೊದಲಾದ ವಸ್ತುಗಳಿಂದ ತಿವಿಯುತ್ತಾರೆ. ಕುಂಭಕರ್ಣನ ಕಿವಿಯ ಹತ್ತಿರ ಡೋಲು, ತಮಟೆ, ನಗಾರಿ, ಮೃದಂಗ ಮೊದಲಾದ ವಾದ್ಯಗಳನ್ನು ನುಡಿಸುತ್ತಾರೆ. ಆನೆಗಳನ್ನು ಆತನ ಮೇಲೆ ಓಡಾಡಿಸುತ್ತಾರೆ. ಮೈ ಮೇಲೆ ನೀರು ಸುರಿಯುತ್ತಾರೆ. ಆದರೂ ಈ ಕುಂಭಕರ್ಣ ಖಂ ಖಿಂ ಎನ್ನುವುದಿಲ್ಲ. ಆಗ ಸೈನಿಕರು ಕುಂಭಕರ್ಣನ ಪಕ್ಕದಲ್ಲಿ ರಾಶಿ ರಾಶಿಗಟ್ಟಲೆ ಬಗೆ ಬಗೆಯ ಭಕ್ಷ್ಯ ಭೋಜನಗಳನ್ನು ಹರಡುತ್ತಾರೆ. ಈ ಸುವಾಸನೆ ಮೂಗಿಗೆ ಬಡಿದು ಕುಂಭಕರ್ಣ ಎಚ್ಚರವಾದ. ಹೀಗೆ ಎಚ್ಚರವಾದ ಕುಂಭಕರ್ಣ ತನ್ನನ್ನು ಎಚ್ಚರಿಸಿದ್ದಕ್ಕೆ ಕಾರಣ ತಿಳಿದು ಮನದಲ್ಲಿಯೇ ಮರುಗುತ್ತಾನೆ. ಸೀತಾದೇವಿ ಲಕ್ಷ್ಮಿಯ ಸ್ವರೂಪ, ಆಕೆಯನ್ನು ಗೌರವದಿಂದ ಬಿಟ್ಟು ಬರಲು ರಾವಣನಿಗೆ ತಿಳಿಸುತ್ತಾನೆ. ಆದರೆ ರಾವಣನ ಕಣ್ಣಿಗೆ ವಿನಾಶದ ಪೊರೆ ಕಟ್ಟಿರುತ್ತದೆ. ತಮ್ಮನ ಸಲಹೆ ಆತನಿಗೆ ಕಹಿಯಾಗಿ ಭಾಸವಾಗುತ್ತದೆ ಮತ್ತು ಕುಂಭಕರ್ಣನಿಗೆ ಯುದ್ಧವನ್ನು ಮಾಡುವಂತೆ ಆದೇಶ ಮಾಡುತ್ತಾನೆ. ಅಣ್ಣನ ಬಗೆಗೆ ಅಪಾರ ಗೌರವವನ್ನು, ರಾಜ್ಯದ ಬಗೆಗೆ ಅತೀವ ಪ್ರೀತಿಯನ್ನು ಹೊಂದಿದ ಕುಂಭಕರ್ಣ ವಿಧಿಯಿಲ್ಲದೆ ವಾನರ ಸೇನೆಯ ವಿರುದ್ಧ ಯುದ್ಧಕ್ಕೆ ಮುಂದಾಗುತ್ತಾನೆ. ಕುಂಭಕರ್ಣ ರಣರಂಗಕ್ಕೆ ಬರುತ್ತಲೇ ವಾನರ ಸೇನೆಯು ಕಕ್ಕಾಬಿಕ್ಕಿಯಾಗುತ್ತದೆ. ತಮ್ಮ ಜೀವಮಾನದಲ್ಲಿಯೇ ಈ ರೀತಿಯ ದೈತ್ಯ ಜೀವಿಯನ್ನು ನೋಡಿದ ವಾನರ ಸೇನೆ ಕುಂಭಕರ್ಣನ ನೋಡಿ ಅಕ್ಷರಶಃ ದಿಗ್ಮೂಢರಾಗುತ್ತಾರೆ. ಕುಂಭಕರ್ಣ ರಣರಂಗದಲ್ಲಿ ಮುಂದುವರೆದಂತೆ ಅವನ ಕೈಕಾಲಿಗೆ ಸಿಕ್ಕಿ ವಾನರರು 100 ಸಂಖ್ಯೆಯಲ್ಲಿ ಸಾಯುತ್ತಾರೆ. ಆತನ ಮೇಲೆ ಎಸೆದ ಬಂಡೆಗಳು ಅವನ ದೇಹವನ್ನು ತಾಗಿ ಅದು ವಾನರರ ಮೇಲೆ ಬಿದ್ದು ಅನೇಕರು ಮರಣ ಹೊಂದುತ್ತಾರೆ.
ಈ ಕುಂಭಕರ್ಣ ಅಗಾಧ ಶಕ್ತಿಯನ್ನು ಹೊಂದಿದ್ದ ಪರಾಕ್ರಮಿ ಅಂಗದನನ್ನೂ ಕೂಡ ಸೋಲಿಸುತ್ತಾನೆ. ಈ ವಿಷಯವನ್ನು ತಿಳಿದ ಶ್ರೀರಾಮ ಕುಂಭಕರ್ಣನೊಂದಿಗೆ ಯುದ್ಧಕ್ಕೆ ಮುಂದಾಗುತ್ತಾನೆ. ಪ್ರಾರಂಭದಲ್ಲಿ ಶ್ರೀರಾಮನ ಬಾಣಗಳು ಕೂಡ ಕುಂಭಕರ್ಣನ ದೇಹಕ್ಕೆ ತಾಗುವುದೇ ಇಲ್ಲ. ಕುಂಭಕರ್ಣ ರಾಮನನ್ನೇ ಸೆರೆ ಹಿಡಿಯಲು ಮುಂದಾಗುತ್ತಾನೆ. ಆಗ ಶ್ರೀರಾಮ ವಾಯುವ್ಯಾಸ್ತ್ರ ಮತ್ತು ಇಂದ್ರಾಸ್ತ್ರದ ಮೂಲಕ ಕುಂಭಕರ್ಣನ ಬಲ ತೋಳು ಮತ್ತು ಎಡ ತೋಳುಗಳನ್ನು ಕತ್ತರಿಸುತ್ತಾನೆ. ತೋಳುಗಳನ್ನು ಕಳೆದುಕೊಂಡರೂ ಕೂಡ ಕುಂಭಕರ್ಣ ಯುದ್ಧೋತ್ಸಾಹ ಕಿಂಚಿತ್ತೂ ಕಡಿಮೆ ಆಗುವುದಿಲ್ಲ. ಆಗ ಶ್ರೀರಾಮ ಮತ್ತೊಮ್ಮೆ ಇಂದ್ರಾಸ್ತ್ರವನ್ನು ಪ್ರಯೋಗಿಸಿ ಕುಂಭಕರ್ಣನ ತಲೆಯನ್ನು ಕತ್ತರಿಸುತ್ತಾನೆ. ಹೀಗೆ ಕುಂಭಕರ್ಣ ಎಂಬ ದೈತ್ಯ ಶಕ್ತಿಯು ಶ್ರೀರಾಮನಿಂದ ಹತನಾಗುತ್ತಾನೆ. ಮುಂದುವರೆದು ಶ್ರೀರಾಮದೇವರ ಅನುಗ್ರಹ ಪಡೆದು ಸ್ವರ್ಗಸ್ಥನಾಗುತ್ತಾನೆ. ಸ್ನೇಹಿತರೆ, ಇದು ಕುಂಭಕರ್ಣ ಎಂಬ ಮಹಾಶಕ್ತಿಯ ವಿನಾಶದ ಕಥೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಎದುರಾಗ್ತೀವಿ. ಅಲ್ಲಿವರೆಗೆ ನಮ್ಮ ಪ್ರಯತ್ನ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮೊದಲಿಗೆ ನೋಡುತ್ತಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕೌತುಕಕ್ಕೆ ಪೂರ್ಣ ವಿರಾಮ ಹಾಕ್ತಿದ್ದೇವೆ. ಜೈ ಹಿಂದ್.